ರೈತರಿಗೆ ಗುಡ್ ನ್ಯೂಸ್ ಇದೆ. ನಾಡಿದ್ದೇ ಮುಂಗಾರು ಎಂಟ್ರಿಯಾಗಲಿದೆ ರಾಜ್ಯಕ್ಕೆ. ನಾಡಿದ್ದೇ ಮುಂಗಾರು ಎಂಟ್ರಿ. ರಾಜ್ಯದ ರೈತರಿಗೆ ಗುಡ್ ನ್ಯೂಸ್. ಮುಂಗಾರು ಮಾರುತಗಳ ಎಂಟ್ರಿ ಬಗ್ಗೆ ಐಎಂಡಿ ಸ್ವೀಟ್ ಸುದ್ದಿ. ಮುಂಗಾರು ಮಾರುತಗಳ ಆಗಮನಕ್ಕೆ ಶುರುವಾಯಿತು ಕ್ಷಣಗಣನೆ. ಮುಂದಿನ 48 ಗಂಟೆಗಳಲ್ಲಿ ದೇಶಕ್ಕೆ ಮುಂಗಾರು ಮಾರುತಗಳ ಪ್ರವೇಶ. ಮುಂಗಾರು ಮಾರುತಗಳ ಪ್ರವೇಶಕ್ಕೆ ಅನುಕೂಲ ವಾತಾವರಣ ಸೃಷ್ಟಿಯಾಗಿದೆ. ಮೇ 16, 17ರಂದು ದಕ್ಷಿಣ ಬಂಗಾಳ ಕೊಲ್ಲಿ ಅಂಡಮಾನ್ನಲ್ಲಿ ಮಳೆಯಾಗುತ್ತೆ. ಇಡೀ ದೇಶಕ್ಕೆ ಸಿಹಿ ಸುದ್ದಿ ಕೊಟ್ಟಿದೆ ಭಾರತೀಯ ಹವಾಮಾನ ಇಲಾಖೆ. ಸಾಮಾನ್ಯವಾಗಿ ಮೇ 15ರ ಹೊತ್ತಿಗೆ ನಿಕೋಬಾರ್ ದ್ವೀಪಗಳಿಗೆ ಮುಂಗಾರು ಎಂಟ್ರಿ ಆಗುತ್ತೆ. ಹೀಗಾಗಿ ಈ ವರ್ಷವೂ ಸಕಾಲಕ್ಕೆ ಮುಂಗಾರು ಮಳೆ ಆಗಮನ ಆಗಲಿದೆ. ಜೂನ್ 1ರ ಹೊತ್ತಿಗೆ ಕೇರಳವನ್ನ ತಾತ್ಕಾಲಿಕವೇ ನೈಋತ್ಯ ಮುಂಗಾರು ಮಾರುತಗಳು ಬರಲಿದೆ. ವಾಡಿಕೆಗಿಂತ ಹೆಚ್ಚು ಮರಳೆ ಇರಲಿದೆ ಅಂತ ಐಎಂಡಿ ಹೇಳಿರುವಂತದ್ದು. ಎಲ್ನಿನೋ ಭೀತಿಯ ನಡುವೆಯೂ ಭಾರತದಲ್ಲಿ ಉತ್ತಮ ಮಳೆಯ ನಿರೀಕ್ಷೆಯನ್ನ ಮಾಡಿದೆ ಐಎಂಡಿ. ಇದು ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ದೇಶದ ರೈತರಿಗೆ ನಾಡಿದ್ದೇ ಮುಂಗಾರು ಆಗಮಿಸಲಿದೆ ದೇಶಕ್ಕೆ. ಮುಂಗಾರು ಮಾರುತಗಳ ಎಂಟ್ರಿಯ ಬಗ್ಗೆ ಐಎಂಡಿ ಸ್ವೀಟ್ ಸುದ್ದಿಯನ್ನ ನೀಡಿದೆ. ಮುಂಗಾರು ಮಾರುತಗಳ ಆಗಮನಕ್ಕೆ ಇದೀಗ ಶುರುವಾಗಿದೆ ಕ್ಷಣಗಣನೆ. ಮುಂದಿನ 48 ಗಂಟೆಯಲ್ಲಿ ದೇಶಕ್ಕೆ ಮುಂಗಾರು ಮಾರುತಗಳ ಪ್ರವೇಶ ಆಗತ್ತೆ. ಮುಂಗಾರು ಮಾರುತಗಳ ಪ್ರವೇಶಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿದೆ. ಮೇ 16, 17ರಂದು ದಕ್ಷಿಣ ಬಂಗಾಳ ಕೊಲ್ಲಿ ಹಾಗೆ ಅಂಡಮಾನ್ನಲ್ಲಿ ಮಳೆಯಾಗುತ್ತೆ. ಇಡೀ ದೇಶಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಭಾರತೀಯ ಹವಾಮಾನ ಇಲಾಖೆ. ಸಾಮಾನ್ಯವಾಗಿ ಮೇ 15ರ ಹೊತ್ತಿಗೆ ನಿಕೋಬಾರ್ ದ್ವೀಪಗಳಿಗೆ ಮಳೆ ಎಂಟ್ರಿ ಆಗುತ್ತೆ. ಹೀಗಾಗಿ ಈ ವರ್ಷವೂ ಕೂಡ ಸಕಾಲಕ್ಕೆ ಮುಂಗಾರು ಮಳೆ ಆಗಮನ ಆಗಲಿದೆ. ಭಾರತ ಹವಾಮಾನ ಇಲಾಖೆ ಈ ಒಂದು ಸ್ವೀಟ್ ಸುದ್ದಿಯನ್ನ ನೀಡಿರುವಂತದ್ದು ದೇಶದ ರೈತರಿಗೆ. ಮೇ 20ರ ಹೊತ್ತಿಗೆ ಅಂಡಮಾನ್ ಸಮುದ್ರದ ಎಲ್ಲೆಡೆ ವ್ಯಾಪಿಸಲಿದೆ ನೈಋತ್ಯ ಮುಂಗಾರು. ಈ ಬಾರಿಯ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಇರಲಿದೆ ಅಂತ ಮಾಹಿತಿಯನ್ನ ನೀಡಿದೆ ಭಾರತೀಯ ಹವಾಮಾನ ಇಲಾಖೆ. ಎಲ್ನಿನೋ ಭೀತಿಯ ನಡುವೆಯೂ ಭಾರತದಲ್ಲಿ ಉತ್ತಮ ಮಳೆಯಾಗುತ್ತೆ ಅಂತ ಮಾಹಿತಿ ನೀಡಿದೆ. ನಾಡಿದ್ದೇ ಮುಂಗಾರು ಮಳೆ ಎಂಟ್ರಿಯಾಗಲಿದೆ.